ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ಈ ಪ್ರಭಾವಿ ರಾಜಕೀಯ ಕುಟುಂಬದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸದಾ ಸುದ್ದಿಯಲ್ಲಿರುವ ಮಹಿಳಾ ರಾಜಕಾರಣಿ ಅಂದರೆ ಅದು ಭವಾನಿ ರೇವಣ್ಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸೊಸೆ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ಅವರು ರಾಜಕೀಯಕ್ಕೆ ಪ್ರವೇಶಿಸಿದ ದಿನದಿಂದಲೂ ಸುದ್ದಿಯಲ್ಲಿದ್ದಾರೆ. ಕೇವಲ ಮನೆಯ ಸದಸ್ಯೆಯಾಗಿ ಉಳಿಯದೆ ತಮ್ಮದೇ ಆದ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿದರೆ ಜೆಡಿಎಸ್ ಪಕ್ಷದಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಅಧಿಕಾರವನ್ನು ಹೊಂದುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭವಾನಿ ರೇವಣ್ಣ ಅವರ ಬಗ್ಗೆ ಹಾಗೂ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ವಿಷಯದಲ್ಲಿ ಭವಾನಿ ರೇವಣ್ಣ ಅವರ ನಿರ್ಧಾರದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಭವಾನಿ ರೇವಣ್ಣ ಅವರು 1973-74ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಚಿಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10th ಅನ್ನು ಪಾಸ್ ಮಾಡ್ತಾರೆ. ಇನ್ನು ಇವರ ಪತಿ ಎಚ್.ಡಿ. ರೇವಣ್ಣ ಅವರು ಕೂಡ SSLCಯನ್ನು ಓದಿದ್ದಾರೆ ಅಂತ ಹೇಳಲಾಗುತ್ತೆ. ವೃತ್ತಿಯಲ್ಲಿ ಕೃಷಿಕರು, ಸಾರ್ವಜನಿಕ ಸೇವಕರು ಮತ್ತು ರಾಜಕಾರಣಿ ಎಂದು ಗುರುತಿಸಿಕೊಂಡಿದ್ದಾರೆ. ಭವಾನಿ ರೇವಣ್ಣ ಅವರ ಅಧಿಕೃತ ರಾಜಕೀಯ ವೃತ್ತಿ ಜೀವನವು ಹಾಸನ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಪ್ರಾರಂಭವಾಯಿತು. ಸ್ಥಳೀಯ ಸಂಸ್ಥೆಗಳ ಮೂಲಕ ರಾಜಕೀಯ ಅಧಿಕಾರಕ್ಕೆ ಪ್ರವೇಶಿಸುವುದು ಪ್ರಭಾವಿ ರಾಜಕೀಯ ಕುಟುಂಬಗಳ ಮಹಿಳೆಯರಿಗೆ ಒಂದು ಸಾಮಾನ್ಯ ಮಾರ್ಗ. ಇದು ಇವರಿಗೆ ಗ್ರಾಮೀಣ ಆಡಳಿತದ ಕಾರ್ಯವಿಧಾನಗಳ ಮೇಲೆ ಹಿಡಿತ ಸಾಧಿಸಲು ಮತ್ತು ಕುಟುಂಬದ ರಾಜಕೀಯ ಪ್ರಭಾವದ ಅಡಿಯಲ್ಲಿರುವ ತಮ್ಮ ಪತಿಯ ವಿಧಾನಸಭಾ ಕ್ಷೇತ್ರ ಮತ್ತು ಮಗನ ಲೋಕಸಭಾ ಕ್ಷೇತ್ರ ಎರಡರಲ್ಲೂ ತಮ್ಮ ಪ್ರಭಾವವನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲು ವೇದಿಕೆಯನ್ನು ಒದಗಿಸಿತು. ಭವಾನಿ ರೇವಣ್ಣ ಅವರ ರಾಜಕೀಯ ಮಹತ್ವಾಕಾಂಕ್ಷೆಯು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಅವರು ಸಾರ್ವಜನಿಕವಾಗಿ ಸ್ಪರ್ಧಿಸಲು ಬಯಸಿದಾಗ ಸ್ಪಷ್ಟವಾಯಿತು. ಈ ಕ್ಷೇತ್ರವು ಎಚ್.ಡಿ. ದೇವೇಗೌಡರ ರಾಜಕೀಯ ನೆಲೆಯಾಗಿದೆ. ಇವರು ಮುಂಬರುವ ರಾಜ್ಯ ಅಥವಾ ರಾಷ್ಟ್ರೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಬಯಕೆಯನ್ನ ಬಹಿರಂಗವಾಗಿ ಘೋಷಿಸಿದರು. ಈ ನಡೆಯು ತಕ್ಷಣವೇ ಪಕ್ಷದೊಳಗೆ ಗಮನಾರ್ಹ ವಿರೋಧಕ್ಕೆ ಕಾರಣವಾಯಿತು. ಜೆಡಿಎಸ್ ಪಕ್ಷದ ಉಸ್ತುವಾರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸಿದರು. ರೇವಣ್ಣ ಕುಟುಂಬದ ಯಾರೊಬ್ಬರೂ ಹಾಸನದಿಂದ ಸ್ಪರ್ಧಿಸಬಾರದು ಮತ್ತು ಟಿಕೆಟ್ ಅನ್ನು ಪಕ್ಷದ ಕಾರ್ಯಕರ್ತರಿಗೆ ನೀಡಬೇಕು ಎಂದು ಕುಮಾರಸ್ವಾಮಿ ಬಲವಾಗಿ ವಾದಿಸಿದರು. ಈ ಘರ್ಷಣೆಯು ಕೇವಲ ಟಿಕೆಟ್ ಮೇಲಿನ ವಿವಾದವಾಗಿರಲಿಲ್ಲ. ಇದು ದೇವೇಗೌಡರ ನಿವೃತ್ತಿಯ ನಂತರ ಜೆಡಿಎಸ್ ಪಕ್ಷದ ಮೇಲೆ ಯಾರು ಪ್ರಾಬಲ್ಯವನ್ನ ಸಾಧಿಸಬೇಕು ಎಂಬುದರ ಕುರಿತು ಎಚ್.ಡಿ. ರೇವಣ್ಣ ಕುಟುಂಬ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ನಡುವಿನ ನೇರವಾದ ಅಧಿಕಾರ ಹೋರಾಟದ ಪ್ರತಿಬಿಂಬವಾಗಿತ್ತು. ಭವಾನಿ ರೇವಣ್ಣ ಅವರ ಆಕಾಂಕ್ಷೆಯು ಕುಟುಂಬದ ರಾಜಕೀಯ ಅಧಿಕಾರವನ್ನು ಕೇವಲ ಹೊಳೆನರಸೀಪುರಕ್ಕೆ ಸೀಮಿತಗೊಳಿಸದೆ ದೊಡ್ಡ ಲೋಕಸಭಾ ಕ್ಷೇತ್ರದ ಮೇಲೆ ನಿಯಂತ್ರಣ ಸಾಧಿಸುವ ವಿಸ್ತರಿತ ಪ್ರಯತ್ನದ ಸಂಕೇತವಾಗಿತ್ತು. ಈ ವಿಸ್ತರಣೆಯು ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ನೇರ ಬೆದರಿಕೆಯಾಗಿತ್ತು. ತಮ್ಮ ರಾಜಕೀಯ ಸ್ಥಾನಮಾನವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರು ತಮ್ಮ ಕುಟುಂಬವು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಆಧಾರದ ಮೇಲೆ ಕ್ಷೇತ್ರದ ಜನರು ಜೆಡಿಎಸ್ ಅಭ್ಯರ್ಥಿಗಳಿಗೆ ಮತ ಹಾಕುತ್ತಿದ್ದಾರೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದರು. ಇನ್ನು 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಮತದಾನ ಮಾಡಿದ ನಂತರ ಮಾಧ್ಯಮದವರಿಗೆ ತಾವು ಜೆಡಿಎಸ್ ಅಭ್ಯರ್ಥಿ ಮತ್ತು ತಮ್ಮ ಮಗನಾದ ಪ್ರಜ್ವಲ್ ರೇವಣ್ಣಗೆ ವೋಟ್ ಹಾಕಿದ್ದಾಗಿ ಬಹಿರಂಗಪಡಿಸಿದ್ರು. ಚುನಾವಣಾ ಕಾನೂನುಗಳ ಪ್ರಕಾರ ಮತದಾನದ ರಹಸ್ಯವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ವಿವಾದಾತ್ಮಕವಾಗಿದೆ. ಇನ್ನು 2024ರ ಏಪ್ರಿಲ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದ ಆರೋಪಗಳು ದೇವೇಗೌಡರ ಕುಟುಂಬದ ಮೇಲೆ ಭಾರೀ ಆರೋಪವನ್ನು ಕಾನೂನು ಬಿಕ್ಕಟ್ಟನ್ನ ತಂದೊಡ್ಡಿದ್ವು. ಈ ವಿವಾದ ಭುಗಿಲೆದ್ದ ನಂತರ ಪ್ರಜ್ವಲ್ ರೇವಣ್ಣ ದೇಶದಿಂದ ಪಲಾಯನ ಮಾಡಿದ್ದ. ನಂತರ ಜೆಡಿಎಸ್ ಪಕ್ಷದಿಂದ ಅಮಾನತುಗೊಳಿಸಲಾಯಿತು. ಆಗಸ್ಟ್ 1, 2025ರಂದು ಪ್ರಜ್ವಲ್ ರೇವಣ್ಣನನ್ನು ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅಪರಾಧಿ ಎಂದು ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಈ ನ್ಯಾಯಾಂಗದ ತೀರ್ಪು ಪ್ರಕರಣದ ಅಸಾಧಾರಣ ಗಂಭೀರತೆಯನ್ನು ಮತ್ತು ಇಡೀ ಕುಟುಂಬದ ರಾಜಕೀಯ ಭವಿಷ್ಯದ ಮೇಲಿನ ವಿನಾಶಕಾರಿ ಪರಿಣಾಮವನ್ನು ಒತ್ತಿ ಹೇಳುತ್ತದೆ. ಇನ್ನು ಭವಾನಿ ರೇವಣ್ಣ ಅವರ ಕಾನೂನು ಸಮಸ್ಯೆಗಳು ನೇರವಾಗಿ ಈ ಪ್ರಕರಣದ ನಂತರ ಉದ್ಭವಿಸಿದ್ವು. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದ 48 ವರ್ಷದ ಮಹಿಳೆಯ ಅಪಹರಣದ ಸಂಚಿನ ಆರೋಪವನ್ನು
ವಿವಾದವನ್ನು ಭವಾನಿ ರೇವಣ್ಣ ಮತ್ತು ಅವರ ಪತಿ ಎದುರಿಸಿದರು. ವಿವಾದ ಭುಗಿಲೆದ್ದ ಬಳಿಕ ಮಹಿಳೆ ಸಾಕ್ಷಿ ನೀಡದಂತೆ ತಡೆಯಲು ಆಕೆಯನ್ನು ಪ್ರಜ್ವಲ್ನ ಪೋಷಕರಾದ ಎಚ್.ಡಿ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಸೂಚನೆಯ ಮೇರೆಗೆ ಅಪಹರಿಸಲಾಗಿತ್ತು ಎಂದು ಆರೋಪಿಸಲಾಯಿತು. ಈ ಅಪಹರಣ ಪ್ರಕರಣದಲ್ಲಿ ಇಬ್ಬರ ವಿರುದ್ಧವೂ ಎಫ್ಐಆರ್ ದಾಖಲಾಯಿತು. ಎಸ್ಐಟಿ ಕೆಆರ್ ನಗರದಲ್ಲಿನ ಒಂದು ಫಾರ್ಮ್ ಹೌಸ್ನಿಂದ ಸಂತ್ರಸ್ತೆಯನ್ನು ರಕ್ಷಿಸಿತು. ನಂತರ ಸಂತ್ರಸ್ತೆಯ ಅಪಹರಣದ ಆರೋಪಕ್ಕೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣ ಅವರಿಗೆ ಕರ್ನಾಟಕ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತು. ಜಾಮೀನು ಮಂಜೂರು ಮಾಡುವಾಗ ನ್ಯಾಯಾಲಯವು ಇವರನ್ನ ಬಂಧಿಸುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯಪಟ್ಟಿತ್ತು. ಆದರೆ ಸಾಕ್ಷ್ಯ ನಾಶಪಡಿಸುವ ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆಯನ್ನು ತಡೆಯಲು ಕೆಲವು ಷರತ್ತುಗಳನ್ನು ವಿಧಿಸಲಾಯಿತು. ಈ ಷರತ್ತುಗಳ ಪ್ರಕಾರ ಭವಾನಿ ರೇವಣ್ಣ ಅವರು ಮೈಸೂರು ಮತ್ತು ಹಾಸನ ಜಿಲ್ಲೆಗಳನ್ನು ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಯಿತು. ಈ ನಿರ್ಬಂಧವು ಸ್ಥಳೀಯ ರಾಜಕೀಯದ ಮೇಲೆ ಅವರ ಪ್ರಬಲ ಪ್ರಭಾವವನ್ನು ನ್ಯಾಯಾಂಗವು ಗುರುತಿಸಿದೆ ಎಂಬುದನ್ನು ಸೂಚಿಸಿತು. ನಂತರ ಕರ್ನಾಟಕ ಹೈಕೋರ್ಟ್ನ ಜಾಮೀನು ಆದೇಶವನ್ನು ರದ್ದುಗೊಳಿಸಲು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತು. ಭವಾನಿ ರೇವಣ್ಣ ಅವರು ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದ್ದು ಸಾಕ್ಷಿಗಳನ್ನು ನಾಶಪಡಿಸುವ ಅಥವಾ ತನಿಖೆಗೆ ಅಡ್ಡಿಪಡಿಸುವ ಸಾಧ್ಯತೆಗಳಿವೆ ಎಂದು ಸರ್ಕಾರ ವಾದಿಸಿತು. ಆದರೂ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಗೊಳಿಸಲು ನಿರಾಕರಿಸಿತು. ಸುಪ್ರೀಂ ಕೋರ್ಟ್ನ ಈ ನಿರ್ಧಾರವು ಭವಾನಿ ರೇವಣ್ಣ ಅವರಿಗೆ ದೊಡ್ಡ ಕಾನೂನು ಪರಿಹಾರವನ್ನ ನೀಡಿತು. ಇನ್ನು ಭವಾನಿ ರೇವಣ್ಣ ಅವರ ರಾಜಕೀಯ ಆಕಾಂಕ್ಷೆಗಳು ಕೇವಲ ವೈಯಕ್ತಿಕ ಮಹತ್ವಾಕಾಂಕ್ಷೆಯ ಪ್ರತಿಬಿಂಬವಾಗಿರದೆ ಹಾಸನದಲ್ಲಿ ದೇವೇಗೌಡರ ರಾಜಕೀಯ ಬಂಡವಾಳವನ್ನು ಭದ್ರಪಡಿಸಲು ರೇವಣ್ಣ ಕುಟುಂಬ ನಡೆಸಿದ ಪ್ರಯತ್ನದ ಭಾಗವಾಗಿತ್ತು. ಇನ್ನು ಭವಾನಿ ರೇವಣ್ಣ ಅವರ ರಾಜಕೀಯ ಜೀವನದ ಕಥೆಯು ಕರ್ನಾಟಕದ ಪ್ರಭಾವಿ ರಾಜಕೀಯ ಕುಟುಂಬದೊಳಗಿನ ಅಧಿಕಾರ, ಆಕಾಂಕ್ಷೆ ಮತ್ತು ಬಿಕ್ಕಟ್ಟನ್ನ ಪ್ರತಿಬಿಂಬಿಸುತ್ತೆ. ಇವರು ದಶಕಗಳಿಂದ ಕುಟುಂಬದ ಪ್ರಭಾವವನ್ನ ಬೆಂಬಲಿಸುವ ಮೂಲಾಧಾರವಾಗಿದ್ದರು. ಇವರ ಸಾರ್ವಜನಿಕ ರಾಜಕೀಯ ಮಹತ್ವಾಕಾಂಕ್ಷೆಯು ಮತ್ತು ನಂತರದ ಕಾನೂನು ಬಿಕ್ಕಟ್ಟು ಕುಟುಂಬದ ಆಂತರಿಕ ಮತ್ತು ಬಾಹ್ಯ ಬಿಕ್ಕಟ್ಟುಗಳನ್ನು ಬಹಿರಂಗಪಡಿಸುತ್ತೆ. ಇನ್ನು ಸಾಕಷ್ಟು ವರ್ಷಗಳಿಂದ ಭವಾನಿ ರೇವಣ್ಣ ಅವರು ಜೆಡಿಎಸ್ ಪಕ್ಷದಲ್ಲಿ ಹಾಗೂ ದೇವೇಗೌಡರ ಕುಟುಂಬದಲ್ಲಿ ಪ್ರಭಾವವನ್ನು ಹೊಂದೋದಕ್ಕೆ, ಅಧಿಕಾರವನ್ನು ಹೊಂದೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಹೊಂದೋದಕ್ಕೆ, ಅಧಿಕಾರವನ್ನು ಹೊಂದೋದಕ್ಕೆ ಸಾಧ್ಯವಾಗ್ತಿಲ್ಲ. ಲೋಕಸಭಾ ಟಿಕೆಟ್ಗಾಗಿಯೂ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಆದರೆ ಹಾಸನದಿಂದ ಅವರಿಗೆ ಜೆಡಿಎಸ್ ಪಕ್ಷದಿಂದ ಯಾವುದೇ ಲೋಕಸಭಾ ಟಿಕೆಟ್ ಸಿಗಲೇ ಇಲ್ಲ. ತಮಗೆ ಟಿಕೆಟ್ ಸಿಗದೇ ಇದ್ದಾಗ ತಮ್ಮ ಪತಿ ರೇವಣ್ಣ ಹಾಗೂ ಮಗ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಪ್ರಚಾರಗಳಲ್ಲಿ ಭವಾನಿ ರೇವಣ್ಣ ಅವರು ತುಂಬಾನೇ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ರು, ಹಾಗೆ ಗೆಲ್ಲಿಸಿಕೊಂಡು ಕೂಡ ಬಂದರು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರಿಗೆ ಜೆಡಿಎಸ್ ಪಕ್ಷದಲ್ಲಿ ಹಾಗೂ ದೇವೇಗೌಡರ ಕುಟುಂಬದಲ್ಲಿ ಅಧಿಕಾರವನ್ನು ಹೊಂದೋದಕ್ಕೆ, ರಾಜಕೀಯ ಅಧಿಕಾರವನ್ನು ಹೊಂದೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಸದ್ಯಕ್ಕಂತೂ ಭವಾನಿ ರೇವಣ್ಣ ಅವರ ಕುಟುಂಬದಲ್ಲಿ ರಾಜಕೀಯ ಪರಿಸ್ಥಿತಿ ತುಂಬಾನೇ ಬಿಕ್ಕಟ್ಟಿನಲ್ಲಿದೆ. ಅವರ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.